ಇವಾಗ ನೋಡಿ, ಈ ಅಳತೆಗೆ ನಾನು ಸ್ಕರ್ಟ್ ಮತ್ತು ಬ್ಲೌಸ್ ಹೊಲಿತೇನೆ. ಇದು ಅಳತೆ, ಇದರಿಂದ 2 ಇಂಚು ಉದ್ದ. ಇದು ಮಾತ್ರ ಫ್ರಾಕ್ ಅಲ್ವಾ, ನಾನು ಸ್ಕರ್ಟ್ ಮತ್ತು ಬ್ಲೌಸ್ ಹೊಲಿದು ತೋರಿಸ್ತೇನೆ. ನಾನೀಗ 1 ಮೀಟರ್ ಲೈನಿಂಗ್ ತಗೊಂಡಿದ್ದೇನೆ. ಇದು 5 ತಿಂಗಳ ಮಗುವಿಗೆ. ಇದು 11 ಇಂಚು ರೆಡಿ ಇಡ್ತೇನೆ, ಮತ್ತು ಇದು ಒಳಗೆ ಮಡಚಿರ್ತೇನೆ. ಈಗ ಸೊಂಟ ಪಟ್ಟಿ ನಾನು 2 ಇಂಚು ಇಡ್ತೇನೆ. ಇದು ಕೆಳಗಿನ ಪೀಸ್ 10 ಇಂಚು ಇಟ್ಟಿದ್ದೇನೆ. ಇದನ್ನು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇಲ್ಲಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ, ಯಾಕೆಂದರೆ ಜೋರು ಮಳೆ ಇದ್ದ ಕಾರಣ ನಾನು ಮಾತಾಡುವ ವಾಯ್ಸ್ ಕೇಳ್ತಾ ಇರಲಿಲ್ಲ. ಹಾಗಾಗಿ ಇದು ಸ್ಕರ್ಟ್ ಪೀಸಿಗೆ ಫಸ್ಟ್ ನೀರಿಗೆ ಕೊಟ್ಟು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ತೇನೆ. ಆಮೇಲೆ ಪಟ್ಟಿ ಹಿಡಿದು ಇನ್ನು ಇದಕ್ಕೆ ಅಟ್ಯಾಚ್ ಮಾಡಿದ್ದು. ನೋಡಿ ಸ್ಕರ್ಟ್ ಎಷ್ಟು ಚೆಂದ ಆಯಿತು, ಚಿಕ್ಕ ಸ್ಕರ್ಟ್. ಇದಕ್ಕಿನ್ನೂ ಚೆಂದ ಇಸ್ತ್ರಿ ಹಾಕಿದರೆ ಚೆಂದ ನಿಲ್ತದೆ. ಸ್ಕರ್ಟ್ ರೆಡಿ ಆಯ್ತು ಈಗ ನೋಡಿ.
ಈಗ ಕಸ್ಟಮರ್ ಕಳಿಸಿದ ಡಿಸೈನನ್ನು ನಾನು ನೋಡಿ ಮಾಡೋದು. ಇವಾಗ ಬ್ಲೌಸ್ ರೆಡಿ ಮಾಡಿಕೊಳ್ಳುವ. ನಾನಿವಾಗ ಬ್ಲೌಸ್ ಲೈನಿಂಗಲ್ಲಿ ಉಲ್ಟಾ ಮಾಡಿಕೊಳ್ತೇನೆ. ಇದು ಪಟ್ಟಿ ಶೋಲ್ಡರ್ಗೆ ಬರ್ತದೆ. ಇದೊಂದು ಪ್ಯಾಟರ್ನ್ ಬ್ಲೌಸ್. ಚಿಕ್ಕ ಮಕ್ಕಳಿಗೆ ಹಾಕಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ, ನಾವು ಸ್ಲೀವ್ ಎಲ್ಲ ಇಟ್ಟರೆ ಈ ಥರ ಮಾಡಿದರೆ ಚೆಂದ ಕೂಡ ಕಾಣ್ತದೆ. ಇದೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಹೊಲಿಲಿಕ್ಕೆ ಸ್ವಲ್ಪ ತುಂಬ ಈಸಿ, ಅಂದರೆ ಒಂದು 10 ನಿಮಿಷದಲ್ಲೇ ಆಗ್ತದೆ ಇದು ಬ್ಲೌಸ್. ಯಾವಾಗಾದರೂ ನಾವು ಒಮ್ಮೆ ಸ್ಟಿಚ್ ಮಾಡ್ತೇವಲ್ಲ, ಆವಾಗ ಸ್ವಲ್ಪ ಟೈಮ್ ತಗೊಳ್ತದೆ. ಚಿಕ್ಕ ಮಕ್ಕಳಿಗೆ ಬಟನ್ ಎಲ್ಲ ಇಟ್ಟರೆ ಕಷ್ಟ ಆಗ್ತದಲ್ಲ, ಇದಕ್ಕೆ ಥ್ರೆಡ್ ಮಾತ್ರ ಇಟ್ಟುದು ಬ್ಯಾಕಲ್ಲಿ. ಥ್ರೆಡ್ ಮಾಡುವಾಗ ಕ್ರಾಸ್ ಪೀಸಲ್ಲಿ ಥ್ರೆಡ್ ಮಾಡಬೇಕು. ನಾನಿವಾಗ 4 ಥ್ರೆಡ್ ಮಾಡಿಕೊಳ್ತೇನೆ ಬ್ಯಾಕ್ ಸೈಡ್ಗೆ. ಬ್ಲೌಸ್ ರೆಡಿ ಆಗುವಾಗ ತುಂಬ ಚೆಂದ ಕಾಣ್ತದೆ, ಕ್ಯೂಟಾಗಿ. ಚಿಕ್ಕ ಬ್ಲೌಸ್ ಅಲ್ವಾ, ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಕಸ್ಟಮರ್ಗೆ ಕೂಡ ತುಂಬ ಇಷ್ಟ ಆಗಿದೆ ಸ್ಟಿಚ್ ಮಾಡಿದ್ದು. ಅವರೇ ಕಲಿಸಿದ ಡಿಸೈನ್ ಮಾತ್ರ. ಹಾಗೆ ಕಸ್ಟಮರ್ ಡಿಸೈನ್ ಯಾವುದು ಕೊಟ್ಟರೂ ನಮಗೆ ಸ್ಟಿಚ್ ಮಾಡಲಿಕ್ಕೆ ಆಗ್ತದೆ. ಮತ್ತು ನಮಗೆ ನಾವು ಚಾಯ್ಸ್ ಮಾಡಿ ಇಡೋದಂದರೆ ಅದು ಕಷ್ಟ ಆಗ್ತದೆ. ಅಂದರೆ ನಮಗೆ ಯಾವುದು ಇಡಬೇಕಂತ ಗೊತ್ತಾಗೋದಿಲ್ಲ ಆ ಥರ. ಅದಕ್ಕೆ ಟೈಮ್ ತಗೊಳ್ತದೆ. ಮತ್ತು ಯಾವುದು ಇಡೋದು ಅಂತ ಸರ್ಚ್ ಮಾಡಿ 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 ಹಾಗೆ ಕಸ್ಟಮರ್ ಡಿಸೈನ್ ಕೊಟ್ಟರೆ ಅದನ್ನೇ ನೋಡಿ ಮಾಡಿದರೆ ಆಯ್ತಲ್ಲ. ಮತ್ತು ನಾವು ಹುಡುಕಬೇಕಂತಿಲ್ಲ ಡಿಸೈನ್. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.